ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಸ್ನೇಹಿತರಿಗೆ ಈ ಭಾನುವಾರದ ಶುಭೋದಯಗಳು ಹಾಗೂ ನಮ್ಮ ಈ ವಿನೂತನ ಕಾರ್ಯಕ್ರಮ ಸಾಧಕರೊಂದಿಗೆ ಒಂದಷ್ಟು ಒಳ್ಳೆಯ ಮಾತು ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಲವಾರು ನಮ್ಮ ಜೊತೆ ನಮ್ಮ ಒಡನಾಡಿಗಳಾಗಿ ಸಾಧಕರಿದ್ದಾರೆ, ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ಹಾಗೂ ಮತ್ತು ಕೂಡ ಮಾಡುತ್ತಿದ್ದಾರೆ. ಇಂಥ ಯಶಸ್ಸಿನ ಪ್ರಯಾಣದಲ್ಲಿ ನಾವು ಹಲವಾರು ಸಾಧಕರುಗಳನ್ನು ಹುಡುಕಿ ಎಲೆಮರೆಕಾಯಿಯಂತಿರುವ ಅವರ ಒಂದು ಯಶೋಗಾಥೆಯನ್ನು ಕಥೆಯನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ಪರಿಚಯ ಮಾಡಿಕೊಡುವ ಒಂದು ಮಹದ ಉದ್ದೇಶದಿಂದ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಫೇಸ್ಬುಕ್ ಲೈವ್ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ನಮ್ಮ ಪ್ರಥಮ ಅತಿಥಿ ಪ್ರೊಫೆಸರ್ TR ತೇಜಸ್ವಿ ಕಟ್ಟಿಮನಿಯವರು. ಅವರು ಪ್ರಸ್ತುತ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿ ಉದ್ಯೋಗ ಮತ್ತು ತರಬೇತಿ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರ ಒಂದು ಕಿರು ಪರಿಚಯವನ್ನು ನಾನು ತಮಗೆ ಈಗ ಮಾಡಿಕೊಡ್ತಾ ಇದ್ದೇನೆ. ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರು ಮೂಲತಃ ಐರಣಿ ಎಂಬ ಗ್ರಾಮದಿಂದ ಬಂದವರು. ಇದು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಗೆ ಸೇರಿದೆ. ಅವರ ಪೂಜ್ಯ ತಂದೆಯವರಾದ ದಿವಂಗತ ತಿಪ್ಪಣ್ಣನವರು ಮತ್ತು ರುದ್ರಮ್ಮನವರ ಸುಪುತ್ರರಾಗಿದ್ದಾರೆ. ಇನ್ನು ವಿದ್ಯಾರ್ಹತೆಗೆ ಬರುವುದಾದರೆ ಅವರು BE ಇನ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿಜಯನಗರ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿನಲ್ಲಿ ಅವರು ಮುಗಿಸಿರ್ತಾರೆ. ಹಾಗೂ MTech ಪದವಿಯನ್ನು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿ ಮುಗಿಸಿರ್ತಾರೆ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು PhD ಪದವಿಗೋಸ್ಕರ ಶಿಕ್ಷಣವನ್ನು ಮುಂದುವರಿಸುತ್ತಿದ್ದಾರೆ. 16 ವರ್ಷಗಳ ನಿರಂತರ ತೃಪ್ತಿದಾಯಕ ಸೇವೆಯನ್ನು ಅವರು GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿ ಸಲ್ಲಿಸುತ್ತಿದ್ದಾರೆ. ಶಿಕ್ಷಕರಾಗಿ ಅವರು ವೃತ್ತಿಯನ್ನು ಆರಂಭಿಸಿದ್ದು ಹಾಗೂ ಬಹುಮುಖ್ಯವಾಗಿ ಈ ಕಾಲೇಜಿನ ಆಡಳಿತ ಮಂಡಳಿಯ ಒನ್ ಆಫ್ ದ ಗವರ್ನಿಂಗ್ ಕೌನ್ಸಿಲರ್ ಆಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಬಹಳ ವಿಶೇಷತೆ ಹಾಗೂ ಸಾಧನೆ ಏನಪ್ಪ ಅಂತ ಹೇಳಿದ್ರೆ 2020 ಮತ್ತು 2021ನೇ ಸಾಲಿನಲ್ಲಿ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಭ್ಯಾಸವನ್ನು ನಡೆಸಿ 500ಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳನ್ನ ಅಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿವಿಧ ಕಂಪನಿಗಳಲ್ಲಿ ಅವರು ಕಲ್ಪಿಸಿದ್ದಾರೆ. ನಮ್ಮ ಅಭಿನಂದನೆಗಳು ನಿಮಗೆ. ಸೊ ಈ ಯಶಸ್ಸಿನ ಕಥೆಯನ್ನು ಪ್ರಯಾಣವನ್ನು ನಾವು ಕೇಳೋಣ, ಆನಂದಿಸೋಣ ಹಾಗೂ ಅಭಿನಂದಿಸೋಣ. ಇದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಬನ್ನಿ ವೀಕ್ಷಕರೇ, ನಾವು ಕಾರ್ಯಕ್ರಮವನ್ನು ನೇರವಾಗಿ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರೇ, ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಸಾಧಕರೊಂದಿಗೆ ಒಂದಿಷ್ಟು ಮಾತುವನ್ನು ವಿಶಿಷ್ಟ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ತಮ್ಮ ಬಾಲ್ಯ ದಿನಗಳ ಬಗ್ಗೆ, ಬಾಲ್ಯ ಶಿಕ್ಷಣದ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ಎಲ್ಲ ಫೇಸ್ಬುಕ್ ವೀಕ್ಷಕರಿಗೂ ನನ್ನ ಅನಂತ ವಂದನೆಗಳು. ಸೊ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಇನ್ ದ ಸೆನ್ಸ್ ಅವ್ರೇನೀಗ ಕ್ವಶನ್ ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡೋದಕ್ಕೆ ಮುಂಚೆ ನಾನು ಡಾಕ್ಟರ್ ಗೋವರ್ಧನ್ ಸ್ವಾಮಿ ಸರ್ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಮೊದಲನೇ ಬಾರಿಗೆ ಈ ಒಂದು ಪ್ರೋಗ್ರಾಮನ್ನು ಅವರು ಆಯೋಜನೆ ಮಾಡ್ತಾ ಇದ್ದಾರೆ. ಸಾಧಕರೊಂದಿಗೆ ಒಂದಷ್ಟು ಒಳ್ಳೆಯ ಮಾತು. ಈ ಟೈಟಲನ್ನು ನೋಡಿದ ತಕ್ಷಣವೇ ಏನೋ ಅನಿಸುತ್ತೆ, ಏನೋ ಒಂದು ರೋಮಾಂಚನ.
ಸೊ ಎಲ್ಲ ಎಪಿಸೋಡ್ಗಳನ್ನು ಕೂಡ ನಾವು ನೋಡಬೇಕು, ಅದರಿಂದ ನಾವು ತುಂಬ ವಿಷಯಗಳನ್ನು ನಾವು ಕಲಿಬೇಕು ಅನ್ನೋ ಒಂದು ಏನೋ ಮನಸ್ಸು ಬರ್ತದೆ. ಅಂದರೆ ಆ ಒಂದು ಟೈಟಲ್ ಆ ಥರ ಇದೆ. ಸೊ ಈ ಒಂದು ಪ್ರೋಗ್ರಾಮಿಗೆ ಮೊದಲ ಒಂದು ಸಂಚಿಕೆಗೆ ನನ್ನನ್ನು ಏನೋ ಗೆಸ್ಟ್ ಆಗಿ ಅವರು ಇನ್ವೈಟ್ ಮಾಡಿದ್ದಕ್ಕೆ ಮೊದಲನೇದಾಗಿ ಅವರಿಗೆ ಅನಂತ ಅಭಿನಂದನೆಗಳು. ನನ್ನ ಒಂದು ಬಾಲ್ಯ ಜೀವನವನ್ನು ನಾನು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಹುಟ್ಟಿದ್ದು ಐರಣಿ ಅನ್ನೋ ಒಂದು ಗ್ರಾಮದಲ್ಲಿ 1982 ನವೆಂಬರ್ 15ರಂದು ನಾನು ಐರಣಿ ಅನ್ನೋ ಒಂದು ಗ್ರಾಮ, ರಾಣೆಬೆನ್ನೂರು ತಾಲೂಕು, ಹಾವೇರಿ ಡಿಸ್ಟಿಕ್, ಅಲ್ಲಿ ನಾನು ಜನಿಸಿದ್ದು. ತಂದೆಯವರು ಬಿ ತಿಪ್ಪಣ್ಣ ಅಂತ. ಸೊ ಅವರು ನೀರಾವರಿ ಇಲಾಖೆಯಲ್ಲಿ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದರು ಆ ಟೈಮಲ್ಲಿ. ಇನ್ನು ತಾಯಿಯಾದಂಥ ರುದ್ರಮ್ಮ ಅವರು ಹೌಸ್ ವೈಫ್ ಆಗಿದ್ದರು. ನನಗೆ ಅಂದರೆ 4 ಜನ ಅಕ್ಕಂದರು ಮತ್ತು ಒಬ್ಬರು ತಂಗಿ. ಸೊ ನಾನು 5ನೇವನು, ನಮ್ಮ ತಂಗಿ 6ನೋಳು. ಆ್ಯಕ್ಚುಲಿ ತುಂಬ ಕುಟುಂಬ. ಹೌದು, ಕೂಡು ಕುಟುಂಬ ಸರ್. ತುಂಬ ದೊಡ್ಡ ಕುಟುಂಬನ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕಂದರೆ ನಮ್ಮ ತಂದೆಯವರಿಗೆ 3 ತಮ್ಮಂದರು ಇದ್ದಾರೆ, ಅಂದರೆ ನಮಗೆ 3 ಚಿಕ್ಕಪ್ಪಂದಿರಿದ್ದಾರೆ. ಹಾಗೆ ನಮ್ಮ ಅಮ್ಮಂಗೆ 3 ತಂಗಿಯವರಿದ್ದಾರೆ, ಅಂದರೆ 3 ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಂದರು. ಸೊ ಹಾಗಾಗಿ ನಮ್ಮದು ಒಂದು ದೊಡ್ಡ ಕುಟುಂಬ. ಐರಣಿ ಗ್ರಾಮದಲ್ಲಿ ಕಟ್ಟಿಮನಿ ವಂಶ ಅಂತಂದ್ರೆ ನಮ್ದು ಅಲ್ಲಿ ಹೆಸರು. ಅವಿಭಕ್ತ ಕುಟುಂಬ. ಹೌದು. ಈ ದಿನಗಳಲ್ಲಿ ಆ ಥರದ್ದು ಕುಟುಂಬಗಳು ಸಿಗೋದು ಬಹಳ ಕಡಿಮೆ, ತುಂಬಾನೇ ಕಡಿಮೆ ಆ್ಯಕ್ಚುಲಿ. ನನ್ನ ಒಂದು ವಿದ್ಯಾಭ್ಯಾಸ ಹೇಗಾಯಿತು ಅಂತಂದರೆ, ನಮ್ಮ ತಂದೆಯವರು ಎಲ್ಲೆಲ್ಲಿ ಅವರು ಟ್ರಾನ್ಸ್ಫರ್ ಅಂತ ಆಗಿ ಹೋಗ್ತಾ ಇದ್ರು ಅಲ್ಲೆಲ್ಲ ನಾನು ವಿದ್ಯಾಭ್ಯಾಸನ ಮಾಡುತ್ತಾ ಇದ್ದೆ. ಬಾನುವಳ್ಳಿ ಅನ್ನೋ ಒಂದು ಗ್ರಾಮ, ಹರಿಹರ ತಾಲೂಕು ಬಾನುವಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಅವರು ಟ್ರಾನ್ಸ್ಫರ್ ಅಂತ ಆದಾಗೆ ಅಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಇದ್ವಿ. ಅಲ್ಲಿ ನನ್ನ ಪ್ರೈಮರಿ ಎಜುಕೇಷನನ್ನು ನಾನು ಕಂಪ್ಲೀಟ್ ಮಾಡಿದೆ 1 to 7th. ಅದಾದ ನಂತರ ನಮ್ಮ ತಂದೆಯವರಿಗೆ ಹರಿಹರಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಅಂತ ಆದಾಗೆ ಹರಿಹರದ ಒಂದು ಕ್ವಾರ್ಟರ್ಸಿಗೆ ನಾವು ಬಂದ್ವಿ. ಸೊ ನೆಕ್ಸ್ಟ್ ನನ್ನ ಒಂದು ಹೈಸ್ಕೂಲು ಹರಿಹರದಲ್ಲಿ ಕಂಪ್ಲೀಟ್ ಮಾಡಿದ್ದು. ಅದಾದ ನಂತರ ನನ್ನ PUC ಸೈನ್ಸನ್ನು ನಾನು ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿದೆ. ಹಾಗೆ ನನ್ನ ಎಂಜಿನಿಯರಿಂಗ್ ಅಭ್ಯಾಸವನ್ನು ನಾನು ವಿಜಯನಗರ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿ, ಈಗ ಅದನ್ನು ನಾವು ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೆಸರು ಬದಲಾಯಿಸಿದ್ದಾರೆ. ಸೊ ಆ ಒಂದು ಕಾಲೇಜ್ನಲ್ಲಿ ನಾನು 2004 2004ನಲ್ಲಿ ನಾನು ಕಂಪ್ಲೀಟ್ ಮಾಡಿದೆ. 2004 ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಬ್ಯಾಂಗ್ಳೂರಿನಲ್ಲಿ ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸುಯೋಗ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಅಲ್ಲಿ ನಾನು 1 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆ. ತಾವು ವಿದ್ಯಾಭ್ಯಾಸದ ನಂತರ ಶಿಕ್ಷಕರ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ. ಯಾಕಂದರೆ ತಾವು ಹೇಳಿದಾಗೆ ಇನ್ಫಾರ್ಮೇಷನ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸುವಂತಹ ಒಂದು ವಿದ್ಯಾರ್ಹತೆ. ಅಂತಹ ಒಂದು ವಿದ್ಯಾರ್ಹತೆ ಇದ್ರೂ ಕೂಡ ತಾವು ಶಿಕ್ಷಕರಾಗಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ಸರ್, ನಮ್ಮಲ್ಲಿ ಹೇಗೆ ಅಂತಂದರೆ, ನಮ್ಮ ಅಕ್ಕಂದರು ಅಂತ ಬಂದರೆ ಅದರಲ್ಲಿ 3 ಶಿಕ್ಷಕರೇ ಆ್ಯಕ್ಚುಲಿ. ನಮ್ಮ 3ನೇ ಅಕ್ಕ ಅನಿತಕ್ಕ ಮತ್ತು ಕವಿತಕ್ಕ, ನಮ್ಮ ಲಾಸ್ಟ್ ತಂಗಿ ವನಿತಾ, ಅವ್ರು 3 ಕೂಡ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಫ್ಯಾಮಿಲಿ ಆಫ್ ಟೀಚರ್ಸ್. ಹೌದು. ನಮ್ಮಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಟೀಚರ್ಸೇ. ನಾನು ನಿಮ್ಮ ಅಕ್ಕಂದಿರ ಪ್ರೇರಣೆಯಿಂದಾಗಿ ತಾವು ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡ್ರ? ಪ್ರೇರಣೆ ಅನ್ನೋದು ಅದು ಒಂದು ಟೈಪ್ ಸರ್. ಆ್ಯಕ್ಚುಲಿ ಅದು ಒಂದು ಥರದ್ದು. ಇನ್ನೊಂದು ರೀತಿಯಲ್ಲಿ ಹೇಗೆ ಅಂತಂದರೆ, ನಾನು ಬ್ಯಾಂಗ್ಳೂರ್ನಲ್ಲಿ ನಾನು ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ವರ್ಕ್ ಮಾಡ್ತಿರ್ಬೇಕಾದ್ರೆ ಫಾದರಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ದಾವಣಗೆರೆ ಹಾಸ್ಪಿಟ್ಲಲ್ಲಿ ಅವರು ಅಡ್ಮಿಟ್ ಆಗಿದ್ರು. ಹಾಗಾಗಿ ನಾನು ಒಬ್ಬನೇ ಮಗ ಅಂತ ಇದ್ದಿದ್ದರಿಂದ ನಾನು ಬ್ಯಾಂಗ್ಳೂರಿಂದ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಂತ ಬಂದೆ. ಅದಾದ ನಂತರ 1 ತಿಂಗಳು ನಾನು ಇಲ್ಲೇ ಇರಬೇಕಾಯ್ತು ಫಾದರ್ನ ನೋಡಿಕೊಂಡು. ಅದಾದ ನಂತರ ನಮ್ಮ ಫಾದರು ಮದರು ಹೇಳಿದರು, ಸೊ ಮತ್ತೆ ಬ್ಯಾಂಗ್ಳೂರಿಗೆ ಏನು ಹೋಗೋದು ಬೇಡ, ಸೊ ಇಲ್ಲೇ ಎಲ್ಲಾದರೂ ಏನಾದರೂ ಮಾಡ್ಕೊಂಡಿರು ಹಾಗೆ ಅನ್ನೋ ಥರ. ಯಾಕಂದರೆ ಅವ್ರನ್ನ ನಾವು ನೋಡ್ಕೋಬೇಕಾಗಿತ್ತು. ಫಾದರ್ಗೂ ಕೂಡ ಸ್ಟ್ರೋಕ್ ಆಯಿತು. ಸೊ ಹಾಗಾಗಿ ಆ ಟೈಮಲ್ಲಿ ನಾನು GMITಗೆ ಬಂದೆ. GMITಗೆ ಬಂದುಬಿಟ್ಟು ನಾನು ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂ ಕೊಟ್ಟರೆ ಸೆಲೆಕ್ಷನ್ ಆಯಿತು. ಆಯ್ಕೆ ಆದರೆ ಶಿಕ್ಷಣ ವೃತ್ತಿಯನ್ನು ಆರಂಭಿಸಿದೆ. 2005
ಏಪ್ರಿಲ್ 1 ನಾನು ಈ ಶಿಕ್ಷಣ ಸಂಸ್ಥೆ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶಿಕ್ಷಣ ಸಂಸ್ಥೆಗೆ ನಾನು ಜಾಯ್ನ್ ಆಗಿದ್ದು. ಇಲ್ಲಿವರೆಗೂ ಅಂತ ಹೇಳಿದ್ರೆ 16 ವರ್ಷ ಕಂಪ್ಲೀಟ್ ಆಯಿತು ಸರ್ ಇದೇ ಶಿಕ್ಷಣ ಸಂಸ್ಥೆಯಲ್ಲೇ. ಈಗ 17ನೇ ವರ್ಷಕ್ಕೆ ಹೌದು ಕಾಲಿಟ್ಟಿದ್ದೀನಿ. ಶಿಕ್ಷಕ ವೃತ್ತಿಯಿಂದ ಉದ್ಯೋಗ ಮತ್ತು ತರಬೇತಿ ಅನ್ನೋದು ಬಹಳ ಮುಖ್ಯವಾದ ಭಾಗ ಒಂದು ಕಾಲೇಜಿನಲ್ಲಿ, ಯಾವುದೇ ವಿದ್ಯಾಸಂಸ್ಥೆ ಆದರೂ ಕೂಡ. ನಿಜ. ಯಾಕಂದ್ರೆ ಉದ್ಯೋಗಗಳನ್ನ ಕಲ್ಪಿಸುವಂತಹ ಬಹಳ ಮಹತ್ತರವಾದ ಜವಾಬ್ದಾರಿ ಮತ್ತು ಸ್ಥಾನ, ಅತ್ಯಂತ ಗೌರವಯುತವಾದ ಸ್ಥಾನ ಅದು. ನಿಮಗೆ ಈ ಉದ್ಯೋಗ ಮತ್ತು ತರಬೇತಿಗೆ ವಿಭಾಗಕ್ಕೆ ಬರಬೇಕು ಅಂತ ಯಾವಾಗ ಅನ್ನಿಸ್ತು, ಯಾಕೆ ಅನ್ನಿಸ್ತು? ಸರ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ನಾನು ಬರಬೇಕು ಅನ್ನೋ ಒಂದು ಇದರಲ್ಲಿ ಇರಲಿಲ್ಲ. ಇದೆಲ್ಲ ಅಚಾನಕ್ಕಾಗಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ. ನಾನು ನನ್ನ IS ಡಿಪಾರ್ಟ್ಮೆಂಟಲ್ಲಿ ಲೆಕ್ಚರರ್ ಆಗಿ ನಾನು ವರ್ಕ್ ಮಾಡ್ತಿರ್ಬೇಕಾದ್ರೆ ನಾನು ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ನಾನು ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ತೊಗೊಂಡಿದ್ದೆ, ಕಾಲೇಜ್ ರೆಸ್ಪಾನ್ಸಿಬಿಲಿಟೀಸ್. ನೀವು ಆಗ ವಿಭಾಗದ ಮುಖ್ಯಸ್ಥರಾಗಿದ್ರಿ ಅಂತ ನಾನು ಕೇಳ್ಪಟ್ಟೆ. ಹೌದು ವಿಭಾಗದ ಮುಖ್ಯಸ್ಥರು ಅಂತಂದರೆ 2017 ಮತ್ತು 2018ರಲ್ಲಿ IS ಡಿಪಾರ್ಟ್ಮೆಂಟ್ HOD ಆಗಿ ಕೂಡ ನಾನು ಸೇವೆ ಸಲ್ಲಿಸಿದೆ ಸರ್. ಅದಕ್ಕಿಂತ ಮುಂಚಿತವಾಗಿ ನಾನು ಪ್ರೆಸ್ ಆ್ಯಂಡ್ ಕಮಿಟಿ ಇನ್ಚಾರ್ಜ್ ಕೂಡ ಇದ್ದೆ, ಹಾಗೆ ಅಡ್ಮಿಷನ್ ಕಮಿಟಿ ಮೆಂಬರ್ ಕೂಡ ಇದ್ದೆ. ಹಲವಾರು ವಿಭಾಗಗಳಲ್ಲಿ ಪಬ್ಲಿಸಿಟಿ ಕಮಿಟಿ ಇನ್ಚಾರ್ಜ್ ಆಗಿ ಕೂಡ ನಾನು ಸೇವೆ ಸಲ್ಲಿಸಿದ್ದೆ. ಹಾಗಾಗಿ ಇದನ್ನೆಲ್ಲ ಗಮನಿಸಿದಂತಹ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಆಗಿನ ಪ್ರಾಂಶುಪಾಲರಾಗಿದ್ದಂತಹ P. ಪ್ರಕಾಶ್ ಸರ್, ಸೊ ಅವರು ಇದನ್ನು ಐಡೆಂಟಿಫೈ ಮಾಡಿ, ಇಲ್ಲ ನೀವು ಮಾಡ್ತೀರಾ ಮಾಡಿ ಹಾಗೆ ಅಂತ ಒಂದು ದಿನ ನನಗೆ ಕರೆದ್ಬಿಟ್ಟು ಹೇಳಿದರು, ನೀವು ಪ್ಲೇಸ್ಮೆಂಟ್ ಆಫೀಸರ್ ಆಗಿ ನೀವು ಚಾರ್ಜ್ ತಗೋಬೇಕು ಹಾಗೆ ಅಂತ. ಬಟ್ ನನಗೆ ಯಾವುದೇ ಥರದ ಅನುಭವ ಆ ಟೈಮಲ್ಲಿ ಇರಲಿಲ್ಲ. ಬಟ್ P. ಪ್ರಕಾಶ್ ಸರ್ ನನಗೆ ಧೈರ್ಯ ತುಂಬಿಬಿಟ್ಟು, ಇಲ್ಲ ನೀವು ಮಾಡೇ ಮಾಡ್ತೀರಾ ಹಾಗೆ ಅಂತ ಹೇಳಿದಾಗ ಅದು ಎಲ್ಲೋ ನನಗೂ ಕೂಡ ಅನ್ನಿಸ್ತು, ನಾನು ಮಾಡ್ಬೋದೇನೋ ಹಾಗೆ ಅಂತ. ಸೊ 2015 ಅಕ್ಟೋಬರ್ 5ನೇ ತಾರೀಕಿನಂದು ನಾನು ಇಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ನಾನು ಚಾರ್ಜ್ ತಗೋಬೇಕಾಗಿತ್ತು. ಸೊ ಬಹುಶಃ ಆಗಿನ ಪ್ರಾಂಶುಪಾಲರಾಗಿದ್ದ ಡಾಕ್ಟರ್ P. ಪ್ರಕಾಶ್ ಅವರ ಒಂದು ಕಲ್ಪನೆ ಏನಿತ್ತು, ಒಂದು ನಿಮ್ಮ ಮೇಲೆ ಏನು ಭರವಸೆ ಇತ್ತು ಆ ಸಮಯದಲ್ಲಿ, ಸೊ ಈಗಿನ ಪ್ರಸ್ತುತ ಸ್ಥಿತಿಗೆ ನೋಡ್ಕೊಂಡ್ರೆ ಬಹುಶಃ ಅವ್ರು ತುಂಬಾ ಸಂತೋಷ ಪಟ್ಟಿರ್ತಾರೆ ಅನ್ಸುತ್ತೆ. ಯಾಕಂದ್ರೆ ನಾನು ಆಯ್ಕೆ ಮಾಡಿದಂತ ಹುಡುಗ ಒಂದು ಉದ್ಯೋಗ ತರಬೇತಿ ವಿಭಾಗಕ್ಕೆ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡಿ 500ಕ್ಕೂ ಹೆಚ್ಚು ಉದ್ಯೋಗಾವಕಾಶ ಕಲ್ಪಿಸಿರೋದು ಒಂದು ತುಂಬಾ ಶ್ಲಾಘನೀಯ. ಹಾಗೂ ಖಂಡಿತ ಪ್ರಾಂಶುಪಾಲರಿಗೆ ಆಗಿನ P. ಪ್ರಕಾಶ್ ಅವರಿಗೆ ಸಂತೋಷ ಉಂಟು ಮಾಡುತ್ತೆ ಅಂತ ನಾನು ಈ ಮೂಲಕ ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಈಗ ಅವರು ನನಗೆ ಆ ಥರ ಸಪೋರ್ಟ್ ಮಾಡದೆ ಹೋಗಿದ್ರೆ ಆ ಟೈಮಲ್ಲಿ ನಾನೇ ಇಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಬೆಳವಣಿಗೆಯನ್ನು ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಪ್ಲೇಸ್ಮೆಂಟ್ ಆಫೀಸರ್ ಆಗೋದಕ್ಕೆ ಕಾರಣ ಡಾಕ್ಟರ್ P. ಪ್ರಕಾಶ್ ಅವರು. ಇನ್ನು ನೆಕ್ಸ್ಟ್ ನಾನು ಹೇಳಬೇಕು ಅಂತಂದರೆ P. ಪ್ರಕಾಶ್ ಸರ್ ಹೋಗಾದ ನಂತರ ನೆಕ್ಸ್ಟ್ ಡಾಕ್ಟರ್ Y. ವಿಜಯಕುಮಾರ್ ಸರ್ ಆಸ್ ಎ ಪ್ರಿನ್ಸಿಪಲ್ ಆಗಿ ಈ ಒಂದು ಸಂಸ್ಥೆಗೆ ಜಾಯ್ನ್ ಆದರು. P. ಪ್ರಕಾಶ್ ಸರ್ ಒಂದು ಲೆವೆಲಿಗೆ ಅವರು ನನ್ನನ್ನು ಬೆಳೆಸಿದ ನಂತರ ಡಾಕ್ಟರ್ Y. ವಿಜಯಕುಮಾರ್ ಸರ್ ಅವರು ಇನ್ನೊಂದು ಲೆವೆಲಿಗೆ ನನ್ನ ಕರ್ಕೊಂಡು ಹೋದರು, ಬೇರೆ ಒಂದು ಹಂತಕ್ಕೆ. ಅವರು ನನ್ನನ್ನು ಡೀನ್ ಫಾರ್ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟ್ರಾಕ್ಷನ್ ಅನ್ನೋ ಒಂದು ಇದಕ್ಕೂ ಕೂಡ ನನ್ನ ಆಯ್ಕೆ ಮಾಡಿದರು. ಸೊ ಅದಕ್ಕೆ ನನ್ನ ಡೀನ್ ಅಂತ ಮಾಡಿ ಇಂಡಸ್ಟ್ರಿ ಇಂಟ್ರಾಕ್ಷನ್ಸಿಗೆಲ್ಲ ಬೇಕಾಗಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಅವರು ಸಪೋರ್ಟ್ ಮಾಡಿದರು. ಹಾಗಾಗಿ ಇವತ್ತು ಉದ್ಯೋಗ ಮತ್ತು ತರಬೇತಿಯ ವಿಭಾಗದಲ್ಲಿ ಬರೋದ್ರಿಂದ ಅದು ಅತ್ಯಂತ ಪ್ರಶಂಸನೀಯ. ಹೌದು, ಹಾಗಾಗಿ ನಾವು ಈಗ ಅಟ್ ಪ್ರೆಸೆಂಟ್ ನಮ್ಮ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 82 MOUs ಕಂಪ್ನಿ ಜೊತೆಗೆ MOUs ಒಡಂಬಡಿಕೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಆ ಒಂದು 82 MOUs ನಾವೇನೀಗ ಕಂಪ್ನಿ ಜೊತೆ ಮಾಡ್ಕೊಂಡಿದ್ದೀವೋ ಅಲ್ಲೆಲ್ಲ ವಿದ್ಯಾರ್ಥಿಗಳ ಒಂದು ಭಾಗವಹಿಸಿಕೆ ಇದೆಯಾ? ಹೌದು ಸರ್, ಹೌದು. ಇಂಡಸ್ಟ್ರಿ ವಿಸಿಟ್ ಆಗಿರ್ಬೋದು, ಪ್ಲೇಸ್ಮೆಂಟ್ಸಿಗಾಗಿರ್ಬೋದು, ಅಥವಾ ಕನ್ಸಲ್ಟೆನ್ಸಿ ವರ್ಕ್ ತಗೊಳ್ಳೋದಕ್ಕಾಗಿರ್ಬೋದು, ಅಥವಾ ಇಂಟರ್ನ್ಶಿಪ್ಪಿಗೆ. ಸೊ ಈ ಒಂದು ಎಲ್ಲ ಕಾರಣಕ್ಕೂ ಕೂಡ ನಾವು ಕೆಲವೊಂದು ಟೈರ್ 1 ಕಂಪ್ನೀಸ್ ಜೊತೆಗೆಲ್ಲ ನಾವು ಟೈ ಅಪ್ ಮಾಡ್ಕೊಂಡ್ವಿ. ಸೊ ಅದರಿಂದ ತುಂಬಾನೇ ಹೆಲ್ಪ್ ಆಗಿದೆ ಸ್ಟೂಡೆಂಟ್ಸ್ಗೂ ಕೂಡ. ಅವ್ರ ಒಡಂಬಡಿಕೆ ಮಾಡ್ಕೊಂಡಿರುವಂತ ಕಂಪನಿಗಳು ಕೂಡ ತಾವು ಉದ್ಯೋಗ ಅವಕಾಶವನ್ನು ಹುಡುಗರಿಗೆ ಕಲ್ಪಿಸಿದ್ದೀರಾ? ಹೌದು ಸರ್, ಹೌದು, ಅದೆಲ್ಲ ನಡೀತಾ ಇದೆ. ಅದಾದ ನಂತರ ನೆಕ್ಸ್ಟ್ ನಮ್ಮ ಪ್ರಾಂಶುಪಾಲರು, ಈಗೇನಿರ್ತಕ್ಕಂಥ ಪ್ರೆಸೆಂಟ್ ಪ್ರಾಂಶುಪಾಲರು ಡಾಕ್ಟರ್ Y. ವಿಜಯಕುಮಾರ್ ಸರ್ ನೆಕ್ಸ್ಟ್ ಇನ್ನೂ ಒಂದು ಹಂತಕ್ಕೆ ನನ್ನ ಕರ್ಕೊಂಡು ಹೋದರು. ಅವರು ನನ್ನ ಕಾಲೇಜಿಗೆ GC ಮೆಂಬರ್ ಆಗು ಕೂಡ ಅವರು ಆಯ್ಕೆ ಮಾಡಿದ್ರು. ಗವರ್ನಿಂಗ್ ಆಡಳಿತ ಮಂಡಳಿಯ ನಿರ್ದೇಶಕರು. ಹೌದು. ಸೊ ಆಡಳಿತ ಮಂಡಳಿಯ ಸದಸ್ಯರಾಗಿ ಆಯ್ಕೆ ಮಾಡಿದ್ರು. ಸೊ ಇದರ ಹಿಂದೆ ನಮ್ಮ
ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ಶ್ರೀ ವೈ ಯು ಸುಭಾಷ್ ಸರ್ ಅವರು ಸಪೋರ್ಟ್ ಕೂಡ, ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಚೇರ್ಮನ್ ಸರ್ ಆಗಿರ್ತಕ್ಕಂತಹ ಲಿಂಗರಾಜ್ ಸರ್ ಕೂಡ ಸಪೋರ್ಟ್ ಕೂಡ ಇದೆ. ಯಾಕಂದರೆ ಅವರು ಕೂಡ ನನ್ನ 2005ನೇ ಇಸ್ವಿಯಿಂದನೇ ನೋಡ್ಕೊತ ಬಂದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ, ನನ್ನಿಂದ ಈ ಸಂಸ್ಥೆಗೆ ಏನು ಕೊಡುಗೆ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಅವ್ರು ನೋಡ್ತಾ ಬಂದಿದ್ದಾರೆ. ಹಾಗಾಗಿ ಮೇ ಬಿ ಅವ್ರಿಗೂ ಅನಿಸಿರ್ಬೋದು, ಸೊ ಜಿ ಸಿ ಮೆಂಬರ್ ಆಗಿ ತೊಗೊಂಡ್ರೆ ಸೊ ಮೇ ಬಿ ಏನೋ ಅದು ನಾನು ಅದಕ್ಕೆ ಒಂದು ಒಳ್ಳೆಯ ಏನೋ ವ್ಯಾಲ್ಯೂ ಕೊಡ್ಬೋದು ಹಾಗೆ ಅಂತಕ್ಕಂಥದ್ದು, ಮೌಲ್ಯಗಳನ್ನ ನೀಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಮೇ ಬಿ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ ಸರ್. ಅದೇ ತಮಗೆ ಅಭಿನಂದನೆಗಳು. ಈ ಒಂದು ಆರಂಭದಲ್ಲೇ ಯಶಸ್ಸಿನ ಮೆಟ್ಟಲುಗಳ ಮೇಲೆ ಮೆಟ್ಟಲುಗಳನ್ನ ತಾವು ನಿಧಾನವಾಗಿ ತಾವು ಪ್ರಯಾಣವನ್ನ ಮಾಡ್ತಾ ಇದ್ದೀರಿ. ಖಂಡಿತ ಯಾವಾಗಲೂ ನಿಧಾನದ ಪ್ರಯಾಣ ಯಶಸ್ಸನ್ನ ಬಹಳ ಪರ್ಮನೆಂಟ್ ಯಶಸ್ಸನ್ನ ಅದು ಕೊಡುತ್ತೆ ಅನ್ನೋದು ಒಂದು ವಾಡಿಕೆ. ಈ ಒಂದು ಹಾದಿಯಲ್ಲಿ ತಮಗೆ ಯಶಸ್ಸನ್ನ ಕಂಪ್ಲೀಟ್ ಆಗಿ ಸಿಗಲಿ ಅಂತ ನಾನು ಆಶಿಸ್ತೇನೆ. ಇನ್ನು ಈ ತರಬೇತಿ ಉದ್ಯೋಗದ ಒಂದು ವೈವಿಧ್ಯತೆಯಲ್ಲಿ ಉದ್ಯೋಗಾಧಿಕಾರಿಗಳಿಗೆ ಅವರದ್ದೇ ಆದ ಒಂದು ಮನೋಸ್ಪಂದನೆ ಇರುತ್ತೆ, ಒಂದು ಸ್ಟ್ರಾಟಜಿ ಅಂತಾನೆ ಹೇಳ್ತೀವಿ. ಉದ್ಯೋಗಾಕಾಂಕ್ಷೆಗಳನ್ನ ಈ ಕಾಲೇಜಿಗೆ ತರುವ ವಿಚಾರದಲ್ಲೇ ಆಗಲಿ, ವಿದ್ಯಾರ್ಥಿಗಳನ್ನ ಆ ನಿಟ್ಟಿನಲ್ಲಿ ತಯಾರು ಮಾಡುವ ಒಂದು ವಿಧಾನದಲ್ಲೇ ಆಗಲಿ, ಅದರ ಅವರದೇ ಆದ ಒಂದು ಸ್ಟ್ರಾಟಜಿ ಇರುತ್ತೆ. ತಾವು ಈ ಒಂದು ನಾವು ಕೇಳ್ಪಟ್ಟಂಗೆ 500ಗಿಂತ ಹೆಚ್ಚಿನ ಉದ್ಯೋಗಾವಕಾಶನ ತಾವು 2020 ಮತ್ತು 2021ನೇ ಸಾಲಿನಲ್ಲಿ ಕಲ್ಪಿಸಿದ್ದೀರಿ. ಹೇಗೆ ಇದೆಲ್ಲ ಸಾಧ್ಯ ಆಯಿತು ಸರ್? ಈಗ ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂತಂದರೆ GMIT ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಒಂದು ಸ್ಕಿಲ್ ಸೆಟ್ಟನ್ನು ನಾವು ಕೊಡ್ತಾ ಇದ್ದೀವಿ. ಅದು ಅವರು ಫೈನಲ್ ಇಯರಿಗೆ ಬಂದಾದ್ಮೇಲೆ ಕೊಡಬೇಕು ಅಂತ ಅಲ್ಲ, ಫೈನಲ್ ಇಯರ್ಗೆ ಬಂದಾದ್ಮೇಲೆ ಕೊಟ್ಟ ನಂತರ ಏನಾಗುತ್ತೆ, ನೆಕ್ಸ್ಟ್ ಅವರಿಗೆ ಪ್ರಾಕ್ಟೀಸಿಗೆ ಟೈಮ್ ಬೇಕಾಗ್ತದೆ. ಬಟ್ ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಇದನ್ನ ನಾವು ಪ್ರೀ ಫೈನಲ್ ಇಯರ್ ಇಂದ ಇಂಪ್ಲಿಮೆಂಟ್, ಅಂದ್ರೆ ಆಯಾ ಉದ್ಯೋಗಕ್ಕೆ ತಕ್ಕನಾದ ಒಂದು ಪೂರ್ವ ತಯಾರಿ, ಪೂರ್ವ ತಯಾರನ್ನು ತಾವು ನೀಡ್ತಾ ಇದ್ದೀವಿ ಸರ್. ಸೊ ಅದರಲ್ಲಿ ನಾವು ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ 6 ಕಂಪ್ನಿಗಳ ಜೊತೆಗೆ ಟ್ರೈನಿಂಗ್ ಆರ್ಗನೈಸೇಷನ್ಸ್ ಜೊತೆಗೆ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಮಿಷನ್ ಇಗ್ನೈಟ್ ಇರ್ಬೋದು, ಫೇಸ್ ಇರ್ಬೋದು, ಆ್ಯಂಡ್ ದೆನ್ ಕರಿಯರ್ ಪ್ರೈಮ್, ಆ್ಯಂಡ್ ದೆನ್ ಗ್ಲೋಬರಿನಾ ಟೆಕ್ನಾಲಜೀಸ್, ಆ್ಯಂಡ್ ದೆನ್ ಜೆನಿಸಿಸ್. ಸೊ ಗ್ಲೋಬಲ್ ಟ್ಯಾಲೆಂಟ್ ಟ್ರ್ಯಾಕ್, ಉದ್ಯೋಗಕ್ಕೆ ಬೇಕಾದ ತರಬೇತಿಯನ್ನ ಅವರು ವಿದ್ಯಾರ್ಥಿಗಳಿಗೆ ನೀಡ್ತಾರೆ. ಸೊ ಕೈಗಾರಿಕೆಗಳಿಗೆ ಸಂಸ್ಥೆಯಲ್ಲೇ ನೀಡ್ತಾರ ಸರ್? ಸಂಸ್ಥೆಯಿಂದನೂ ಕೂಡ ನೀಡ್ತಾ ಇದ್ದೀವಿ. ಹಾಗೆ ವಿದ್ಯಾರ್ಥಿಗಳು ಕೂಡ ಅವ್ರುಗಳು ಕೂಡ ಪೇ ಮಾಡಿಕೊಂಡು ಸೊ ಅವುಗಳನ್ನ ಅವರು ತಗೋತಾ ಇದ್ದಾರೆ. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಿಲೆಬಸ್ ಅನ್ನ ನಾವು ಫ್ರೇಮ್ ಮಾಡಿ ಕೊಡ್ತಾ ಇದ್ದೀವಿ. ಇದು ಆನ್ಲೈನ್ ಮಾಡೆಲ್ ಇದೆ, ಆನ್ಲೈನ್ ಮಾಡೆಲ್ ಕೂಡ ಇದೆ, ಆಫ್ಲೈನ್ ಮಾಡೆಲ್ ಕೂಡ ಇದೆ. ಸೊ ಈ ಸರಿ ನಾವು ಅದನ್ನ ಸೆಕೆಂಡ್ ಇಯರ್ ಇಂದಾನೆ ನಾವು ಇಂಪ್ಲಿಮೆಂಟ್ ಅಂತ ಮಾಡಿದ್ರಿಂದ, ಅಂದ್ರೆ ಈಗೇನು ಪಾಸ್ ಔಟ್ ಅಂತ ಆದ್ರಲ್ಲ ಅವ್ರಗಳಿಗೆ ನಾವು ಸೆಕೆಂಡ್ ಇಯರ್ ಇಂದಾನೆ ಅವರ ಬ್ರಾಂಚ್ ಅವರ ಬ್ರಾಂಚ್ ಅಲ್ಲಿ ಇರ್ತಕ್ಕಂಥ ಅವರಿಗೆ ಕಲಿಕೆಗೆ ಹೆಚ್ಚಿನ ಅವಕಾಶವನ್ನು ಸಿಗುತ್ತದೆ ಅನ್ನೋ ಉದ್ದೇಶ. ಹೌದು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನು ಇಲ್ಲಿ ಈ ಸಂಸ್ಥೆಯಲ್ಲಿ ಹೋದಂತಹ ವಿದ್ಯಾರ್ಥಿಗಳು, ಹೆಚ್ಚಿನ ವಿದ್ಯಾರ್ಥಿಗಳು ಅವರೆಲ್ಲ ತುಂಬಾ ಏನೋ GMIT ಇನ್ ಅಂಡ್ ಅರೌಂಡ್ ಗ್ರಾಮದಿಂದ ಬಂದಿರತಕ್ಕಂಥವ್ರು. ದೇ ಆರ್ ವೆರಿ ಸಿನ್ಸಿಯರ್, ದೇ ಆರ್ ವೆರಿ ಹಾನೆಸ್ಟ್. ಕಲಿಕೆಯಲ್ಲಿ ಮಾತ್ರ ಮುಂದು, ಅವರು ಟೆಕ್ನಿಕಲಿ ದೇ ಆರ್ ವೆರಿ ಸೌಂಡ್. ಬಟ್ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಸ್ಕಿಲ್ ಸೆಟ್ ಅದನ್ನ ಮತ್ತೊಂದು ವಿಚಾರ, ಇದು ಈ ಸಂಸ್ಥೆ ಈ ರೂರಲ್ ಬ್ಯಾಕ್ ಗ್ರೌಂಡ್ ಜಾಸ್ತಿ ವಿದ್ಯಾರ್ಥಿಗಳು ಬರ್ತಾರೆ ಅಂತ ತಾವು ಹೇಳಿದ್ರು. ಸಾಮಾನ್ಯವಾಗಿ ಅವರಿಗೆ ಈಗ ಇದು ಇಂಗ್ಲಿಷ್ನ ಒಂದು ಭಾಷಾ ಜ್ಞಾನ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಅದನ್ನೆಲ್ಲ ಹೇಗೆ ತಾವು ನಿರ್ವಹಿಸ್ತೀರಿ? ಹೌದು, ನೀವೇನು ಹೇಳಿದ್ರಲ್ಲ ಸರ್, ಅದು ನಿಜ. ಯಾಕಂದ್ರೆ ಅವರು ಉದ್ಯೋಗ ಸಿಕ್ಕಿ ಬೆಂಗಳೂರಿನಂತಹ ಮಹಾನಗರಗಳಿಗೆ ಹೋದಾಗ ಅಲ್ಲಿನ ವಿದ್ಯಾಭ್ಯಾಸದ ಶಿಕ್ಷಣದ ವ್ಯವಸ್ಥೆಗೂ ನಮ್ಮ ಈ ರೂರಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ವಿದ್ಯಾಭ್ಯಾಸಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಅಂತಹ ದಿಕ್ಕಿನಲ್ಲಿ ಹುಡುಗರನ್ನ ಹೇಗೆ ತಾವು ತರಬೇತಿಗೊಳಿಸ್ತೀವಿ? ಆಕ್ಚುಲಿ ಸರ್, ಈಗ ನಾನು ಹೇಳ್ದಂಗೆ ನಮ್ಮ ವಿದ್ಯಾರ್ಥಿಗಳು ಟೆಕ್ನಿಕಲಿ ದೇ ಆರ್ ವೆರಿ ಸೌಂಡ್, ಅಂಡ್ ಈವನ್ ಪರ್ಸೆಂಟೇಜ್ ವೈಸ್ ಅಂತ ಹೋದ್ರೂ ಕೂಡ ದೇ ಆರ್ ವೆರಿ ಗುಡ್. ಬಟ್ ಒಂದು ನಾವು ಲ್ಯಾಕ್ನ ನಾವೇನು ನೋಡಿದ್ದೀವಿ ಹಾಗೆ ಅಂತಂದರೆ ಅದು ಕಮ್ಯುನಿಕೇಷನ್ ಸ್ಕಿಲ್. ನೀವು ಹೇಳಿದಾಗೆ, ಯಾಕೆಂದರೆ ಹಲವಾರು ವಿದ್ಯಾರ್ಥಿಗಳು ಗ್ರಾಮದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ ಸ್ವಲ್ಪ ಕಡಿಮೆ ಇರುತ್ತೆ.
ಹಾಗಾಗಿ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಅಂತಲೇ ಕಮ್ಯುನಿಕೇಷನ್ ಸ್ಕಿಲ್ ಅಂತಕ್ಕಂಥ ಒಂದು ಏನೋ ಪ್ರೋಗ್ರಾಮನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆಯಾ ವಿಭಾಗದಲ್ಲಿ ಅವ್ರದ್ದೇ ಆದಂತಹ ಒಂದು ಫೋರಮ್ ಪ್ಲ್ಯಾಟ್ಫಾರ್ಮ್ ಅಂತ ಇದೆ. ಆ ಫೋರಮ್ ಪ್ಲ್ಯಾಟ್ಫಾರ್ಮ್ ಥ್ರೂ ಕೂಡ ಅವರ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡೋದಕ್ಕೆ ಎಲ್ಲ ಥರದ ಆ್ಯಕ್ಟಿವಿಟೀಸ್ ಕೂಡ ನಾವು ಕಂಡಕ್ಟ್ ಮಾಡಿದ್ದೀವಿ. ಸೊ ಬೇರೆ ಬೇರೆ ಏನೋ ಟ್ರೈನಿಂಗ್ ಆರ್ಗನೈಸೇಷನ್ಸ್ ಅವ್ರಗಳ ಜೊತೆ ಸೇರಿಕೊಂಡು ಅವ್ರಗಳ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನಾವು ಇಂಪ್ರೂವ್ ಕೂಡ ಮಾಡಿದ್ದೀವಿ. ವಿದ್ಯಾರ್ಥಿಗಳ ಇದರದ ಅನುಭವ ಹೇಗಿದೆ ಅವರ ಬಗ್ಗೆ? ಚೆನ್ನಾಗಿದೆ. ಹೌದು ಚೆನ್ನಾಗಿದೆ ಸರ್. ಹಾಗೆ ಈಗ ರೀಸೆಂಟಾಗಿ ನಾವು ಒಂದು ಇಂಗ್ಲೀಷ್ ಲ್ಯಾಬ್ ಅಂತಲೂ ಕೂಡ ನಾವು ಈಗ ಓಪನ್ ಮಾಡಿದ್ದೀವಿ. ಸೊ ಆ ಇಂಗ್ಲೀಷ್ ಲ್ಯಾಬಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಒಂದು ಏನೋ ದೇಶದ ಏನೋ ಲ್ಯಾಂಗ್ವೇಜ್ದು ಸೊ ಬೇಸಿಕ್ಸಿಂದ ಅವರೆಲ್ಲ ಥರದ್ದು, ಈಗ ಚೀನಿ ಭಾಷೆ ಅವ್ರು ಕಲಿಬೇಕು ಹಾಗೆ ಅಂತಂದರೆ ಅದರದೇ ಆದಂಥ ಒಂದು CD ಇರ್ತದೆ, ಅದನ್ನು ಹಾಕೊಂಡ್ಬಿಟ್ಟು ಅವರು ಚೀನಿ ಭಾಷೆ ಸಾಫ್ಟ್ವೇರ್ ಮೂಲಕ ತಾವು ತರಬೇಕು. ಹೌದು. ಇದು ಪಠ್ಯ ಕಲಿಕೆಯ ಕ್ರಮದಲ್ಲಿ ಹಾಗೆ ಅಳವಡಿಸಿದ್ರೆ ಅಥವಾ ಅದಕ್ಕೆ ಇಲ್ಲ ಸರ್, ಅದು ಸಪರೇಟ್ ಸರ್. ಅದು ಈಗೇನು ರೀಸೆಂಟಾಗಿ ನಾವು ಓಪನ್ ಅಂತ ಮಾಡಿದ್ದೀವಿ. ಸೊ ಅದನ್ನು ಅವರು ವಿದ್ಯಾರ್ಥಿಗಳು ಅವರ ಒಂದು ಏನು ಪಠ್ಯಕ್ರಮದಲ್ಲಿ ನಾವು ಸೇರ್ಸಕ್ಕೆ ಹೋದ್ರೆ ಏನಾಗುತ್ತೆ ಸರ್, ಅವರಿಗೆ ಬರ್ಡನ್ ಆಗ್ಬೋದು. ಯಾಕಂದರೆ ಈಗ ಆಲ್ರೆಡಿ ಅವರು ಮಾರ್ನಿಂಗ್ ಟು ಈವ್ನಿಂಗ್ ಬ್ಯುಸಿ ಆಗಿರ್ತಾರೆ. ಸೊ ಅವ್ರುಗಳು ಯಾವಾಗ ಫ್ರೀ ಅಂತ ಇರ್ತಾರೋ, ಸೊ ಫ್ರೀ ಇದ್ದಾಗೆಲ್ಲ ಆ ಲ್ಯಾಬಿಗೆ ಹೋಗ್ಬೋದು. ಅವರು ಆ ಲ್ಯಾಬಿಗೆ ಹೋಗ್ಬಿಟ್ಟು ಅವರ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಅವರು ಇಂಪ್ರೂವ್ ಮಾಡ್ಕೋಬೋದು. ಎಲ್ಲ ರೀತಿಯಾದಂತಹ ಲ್ಯಾಂಗ್ವೇಜಸನ್ನು ಕೂಡ ಅವರಲ್ಲಿ ಕಲಿಬೋದು. ಇವನ್ ಜಪಾನಿ ಲ್ಯಾಂಗ್ವೇಜ್ ಕೂಡ ಇರ್ಬೋದು, ರಷ್ಯನ್ ಲ್ಯಾಂಗ್ವೇಜ್ ಕೂಡ ಇರ್ಬೋದು, ಚೈನೀಸ್ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಈ ಥರ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೈಗಾರಿಕೆಗಳಿಗೆ ಅವಶ್ಯಕವಾಗಿರ್ತಕ್ಕಂತಹ ಕೌಶಲ್ಯತೆಯನ್ನು ಅವರು ಬೆಳೆಸ್ಕೋಬೇಕಾಗ್ತದೆ. ಸೊ ಆ ಥರ ಬೆಳೆಸ್ಕೊಂಡಿದ್ದ ನಿಟ್ಟಿನಲ್ಲಿ ನಿಜವಾಗ್ಲೂ ಏನೋ ಅವರು ಇಂಡಸ್ಟ್ರಿ ಪರ್ಸನ್ಸ್ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಹಾಗೆ ಅವ್ರುಗಳನ್ನ ತಗೊಳ್ಳೋದಕ್ಕೂ ಕೂಡ ಅದಕ್ಕೆ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಸುಮಾರು ಟೈರ್ 1 ಕಂಪ್ನೀಸ್ ಕೂಡ ಎಲ್ಲ ನಮ್ಮ ಏನೋ ವಿದ್ಯಾರ್ಥಿಗಳನ್ನ ತಗೊಂಡಿರ್ತಕ್ಕಂಥದ್ದು ಸರ್ ಈ ವರ್ಷದಲ್ಲಿ. ಉದ್ಯೋಗ ತರಬೇತಿಯ ಒಂದು ನಿಮಿತ್ತವಾಗಿ ತಾವು ವಿದೇಶಗಳಿಗೂ ಕೂಡ ಭೇಟಿ ನೀಡಿದ್ರಿ ಅಂತ ನಾವು ಕೇಳ್ಪಟ್ವಿ. ಹೇಳಿ, ಅದ ಅನುಭವದ ಬಗ್ಗೆ ಹೇಳಿ ಸರ್. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಏನು ಮಾಡಿದ್ವಿ ಹಾಗೆ ಅಂತಂದರೆ, ವಿದ್ಯಾರ್ಥಿಗಳನ್ನು ಅವರು ಕೈಗಾರಿಕೆಗಳಿಗೆ ತಕ್ಕನಾಗಿ ನಾವು ಪ್ರಿಪೇರ್ ಮಾಡಬೇಕು ಹಾಗೆ ಅಂತಂದರೆ, ಅಥವಾ ನೆಕ್ಸ್ಟ್ ನಾವು ಏನೋ ಯೂನಿವರ್ಸಿಟಿ ಹೋಗಬೇಕು ಹಾಗೆ ಅಂತಂದರೆ ಫಾರಿನ್ ಯೂನಿವರ್ಸಿಟಿಗಳ ಜೊತೆಗೆ ನಾವು ಟೈಅಪ್ ಮಾಡ್ಕೋಬೇಕು ಹಾಗೆ ಅಂತ ನಾವು ತೀರ್ಮಾನಕ್ಕೆ ಬಂದ್ವಿ. ಅದಾದ ನಂತರ ನೆಕ್ಸ್ಟು ನಾವು ಮೊದಲನೇದಾಗಿ ಸಿಂಗಾಪುರ್ ವಿಸಿಟ್ ಮಾಡಿದ್ವಿ. ಅಲ್ಲಿ ಸುಮಾರು ಏನೋ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸನ್ನು ಕೂಡ ವಿಸಿಟ್ ಮಾಡಿದ್ವಿ. ಹಾಗೆ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಕೂಡ ವಿಸಿಟ್ ಮಾಡಿದ್ವಿ. ಕೆಲವೊಂದು ಸಂಸ್ಥೆಗಳ ಜೊತೆಗೂ ಕೂಡ ನಾವು ಅಲ್ಲಿ ಟೈಅಪ್ ಕೂಡ ಮಾಡ್ಕೊಂಡಿದ್ದೀವಿ. ಈಗ ಎಕ್ಸ್ಚೇಂಜ್ ಎಜುಕೇಶನ್ ಸಿಸ್ಟಮ್ ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಫ್ಯಾಕಲ್ಟಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಒಂದಿದೆ ಸರ್. ಅಂದ್ರೆ ಇಲ್ಲಿ ಫ್ಯಾಕಲ್ಟಿ ಅಲ್ಲಿ ಹೋಗ್ಬಿಟ್ಟು ಒಂದು ವಿದ್ಯಾರ್ಥಿಗಳು ಕೂಡ ಕೆಲವು ಸೆಮಿಸ್ಟರ್ಸ್ ಅವರು ಅಲ್ಲಿ ಓದುದು ಆತರ ಏನಾದರೂ ಯೋಜನೆ ಇದೆಯಾ? ವಿದ್ಯಾರ್ಥಿಗಳು ಏನು ಅಂತಂದ್ರೆ, ಇದು ವಿದ್ಯಾರ್ಥಿಗಳನ್ನ ನಾವು ಬೇರೆ ರೀತಿಯಲ್ಲಿ ಸರ್, ಇದು ಫ್ಯಾಕಲ್ಟಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತಂದ್ರೆ ಒಂದು ಸೆಮಿಸ್ಟರ್ ನಮ್ಮ ಫ್ಯಾಕಲ್ಟಿ ಅಲ್ಲಿ ಹೋಗಿ ಟೀಚ್ ಮಾಡೋದು, ಅಲ್ಲಿ ಫ್ಯಾಕಲ್ಟಿ ನಮ್ಮಲ್ಲಿ ಬಂದ್ಬಿಟ್ಟು ಟೀಚ್ ಮಾಡೋದು. ಸೊ ಅದೊಂದು ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ಆಗ್ತದೆ. ವಿದ್ಯಾರ್ಥಿಗಳನ್ನ ಸ್ಟಡಿ ಟೂರ್ ಅಂತ ನಾವು ಕಳಿಸ್ಕೊಡ್ತೀವಿ ಸರ್. ಸ್ಟಡಿ ಟೂರ್ ಅಂತಂದ್ರೆ ಅದೊಂದು 3 ಡೇಸ್ಗೆ ಅಂತ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಅದರ ಮುಂದಿನ ದಿನಗಳಲ್ಲೂ ಕೂಡ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಸಿಂಗಾಪುರ್ ಅಲ್ಲದೆ ಮಲೇಷ್ಯಾದಲ್ಲೂ ಕೂಡ ಕೆಲವೊಂದು ಏನೋ ಯೂನಿವರ್ಸಿಟಿಗಳನ್ನು ವಿಸಿಟ್ ಮಾಡಿದ್ದೀವಿ. ಈಗ ಆಲ್ರೆಡಿ ಅವ್ರಗಳ ಜೊತೆಗೂ ಕೂಡ ಟೈಅಪ್ ಮಾಡ್ಕೋತಾ ಇದ್ದೀವಿ. ಸೊ ಅವುಗಳಲ್ಲದೆ ರೀಸೆಂಟಾಗಿ ಈವನ್ ಯಾವುದು ನನ್ಯಾಂಗ್ ಯೂನಿವರ್ಸಿಟಿ ಅವ್ರಗಳ ಜೊತೆಗೂ ಕೂಡ ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ಹೀಗೆ ಸುಮಾರು ಬೇರೆ ಬೇರೆ ಕಂಟ್ರಿಗಳ ಜೊತೆಗೂ ಕೂಡ ನಾವು ಏನೋ ಟೈಅಪ್ ಮಾಡ್ಕೋತಾ ಇದ್ದೀವಿ. ಇದು ನೆಕ್ಸ್ಟ್ ನಮ್ಮ ಕಾಲೇಜ್ ಯೂನಿವರ್ಸಿಟಿ ಆಗ್ತಾ ಇದೆ ಸರ್. ಈಗ ಆಲ್ರೆಡಿ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಕೂಡ ಮಾಡಿದ್ದೀವಿ. ಇನ್ ಅನದರ್ 1.5 year ಮೇ ಬಿ ನಮ್ಮ ವಿಶ್ವವಿದ್ಯಾಲಯ ಆಗೋದ್ರಿಂದ ಈಗ ಉದ್ಯೋಗ ಮತ್ತು ತರಬೇತಿಗೆ ಹೆಚ್ಚಿನ ಅವಕಾಶಗಳು ಇದ್ದೇ ಸಿಗುತ್ತೆ ಅನ್ನೋದು. ಈಗ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಕ್ಕಂಥದ್ದು, ನೆಕ್ಸ್ಟ್ ನಮ್ಮ GM ಯೂನಿವರ್ಸಿಟಿ ಅಂತಕ್ಕಂಥದ್ದು ಆಗ್ತದೆ. ಈ ಒಂದು ಮಧ್ಯ ಕರ್ನಾಟಕದಲ್ಲೇ ಯಾವ ಥರದ್ದು ಆ ಥರದ್ದು ಯೂನಿವರ್ಸಿಟಿ ಇಲ್ಲ. ಇದು ಯೂನಿವರ್ಸಿಟಿ ಎಲ್ಲಿ ಆಗ್ತಾ ಇದೆ? ಇದು ದಾವಣಗೆರೆಯಲ್ಲೇ ಸರ್. ಇದೆ GMITನೇ. ಸೊ GM ಯೂನಿವರ್ಸಿಟಿ ಅಂತಕ್ಕಂಥದ್ದು ಆಗುತ್ತೆ. ಯಾಕಂದ್ರೆ ಕಾಲೇಜಿನ ಕ್ಯಾಂಪಸ್ ನಲ್ಲೇ ಆಗ್ತಾ. ಹೌದು, ಯಾಕೆಂತಂದ್ರೆ ನಮ್ದು 54 acres ಇದೆ ಸರ್ ಲ್ಯಾಂಡ್ ಇದು GMITದು. ಸೊ ಇಲ್ಲಿ ಯೂನಿವರ್ಸಿಟಿಗೆ ಬೇಕಾದಂತಹ ಎಲ್ಲಾ ಮೂಲ ಸೌಕರ್ಯಗಳು ಇರೋದ್ರಿಂದ ಸೊ ಯೂನಿವರ್ಸಿಟಿ ಮಾಡೋದಕ್ಕೆ ಯಾವುದೇ ಥರದ್ದು ಅಡಚಣೆ ಯಾವುದೂ ಏನಿಲ್ಲ ಸರ್. ಸೊ ಹಾಗಾಗಿ
ಇನ್ನೊಂದು 10-20 ದಿನದಲ್ಲಿ ಎರಡನೇ ವೆರಿಫಿಕೇಷನ್ ಕೂಡ ಆಗ್ತಾ ಇದೆ. ಸೊ ಗೌರ್ಮೆಂಟ್ ಕಡೆಯಿಂದ ಒಂದು ಟೀಮ್ ಕೂಡ ಬಂದುಬಿಟ್ಟು ಇಲ್ಲಿ ವಿಸಿಟ್ ಮಾಡಿ ಯೂನಿವರ್ಸಿಟಿಗೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳ ಬಗ್ಗೆನೂ ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಇನ್ ಅನದರ್ 1.5-2 ಇಯರ್ಸಲ್ಲಿ ನಮ್ಮ ಸಂಸ್ಥೆ ಯೂನಿವರ್ಸಿಟಿ ಆಗೋದ್ರಲ್ಲಿ ಡೌಟೇ ಇಲ್ಲ ಸರ್. ಈಗ ಈ ಉದ್ಯೋಗ ಮತ್ತು ತರಬೇತಿಯ ವಿಭಾಗದಲ್ಲಿ ತಾವು ಪ್ರಶಂಸನೀಯ ಸಾಧನೆಗಳನ್ನ ತಾವು ಮಾಡಿದ್ದೀರಿ, ಇನ್ನು ಮುಂದೆ ಮಾಡುವವರು ಕೂಡ ಇದ್ದೀರಿ. ವಿಶ್ವವಿದ್ಯಾಲಯ ಆದಮೇಲೆ ನಿಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಇದೆ. ಖಂಡಿತ ತಾವು ತಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ಖಂಡಿತ ತಾವು ಅದನ್ನು ಪೂರೈಸ್ತೀರಿ ಅಂತಲೂ ಕೂಡ ನಾನು ವೀಕ್ಷಕರಿಗೆ ಹೇಳಲಿಕ್ಕೆ ಬಯಸುತ್ತೇನೆ. ಹೀಗೆ ನಿಮ್ಮ ಹಾಗೆ ನೂರಾರು ಶಿಕ್ಷಣ ಮತ್ತು ತರಬೇತಿಯ ವಿಭಾಗದಲ್ಲಿ ಉದ್ಯೋಗಾಧಿಕಾರಿಯಾಗಿ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಬೇರೆ ಬೇರೆ ತಾಂತ್ರಿಕ ವಿಶ್ವವಿದ್ಯಾಲಯಗಳಾಗಿರ್ಬೋದು ಅಥವಾ ತಾಂತ್ರಿಕೇತರ ವಿಶ್ವವಿದ್ಯಾಲಯ ಆಗಿರ್ಬೋದು. ಅಂಥವರಿಗೆ ನಿಮ್ಮ ಯಶಸ್ಸಿನ ಗುಟ್ಟನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ರೆ ತಾವು ಏನು ಹೇಳಲಿಕ್ಕೆ ಬಯಸ್ತೀವಿ? ಇಲ್ಲ, ಯಶಸ್ಸಿನ ಗುಟ್ಟು ಅಂತ ಏನೂ ಇಲ್ಲ ಸರ್. ಆ್ಯಕ್ಚುಲಿ ಇಲ್ಲಿ ಹಾರ್ಡ್ ವರ್ಕಿಂಗ್ ಅಷ್ಟೇ. ಇಲ್ಲಿ ನಾವು ಆ್ಯಸ್ ಎ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ನಾವು ಆ ಒಂದು ಪೊಸಿಷನಿಗೆ ತಕ್ಕನಾಗಿ ನಾವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ರಿಸಲ್ಟ್ಸ್ ಇದ್ದೇ ಇರ್ತದೆ. ಅದು ಬಿಟ್ಟು ನಾವೇನು ಬೇರೆ ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಬಟ್ ನಾವೇನು 2015ಇಂದ ಇದುವರೆಗೂ ನಾವೇನು ಪ್ಲೇಸ್ಮೆಂಟ್ಸ್ ಅಂತ ಮಾಡ್ಕೊಳ್ತಾ ಬಂದಿದ್ದೀವೋ ಅದನ್ನು ಬೇರೆ ಬೇರೆ ಥರದ ಆರ್ಗನೈಸೇಷನ್ಸ್ ಅದನ್ನೆಲ್ಲ ನೋಡಿದೆ, ಸಪೋರ್ಟ್ ಕೂಡ ಮಾಡಿದೆ. ಸರ್ಟಿಫಿಕೇಟ್ನೆಲ್ಲ ನೀಡಿಬಿಟ್ಟು ನಮಗೆ ಪ್ರಶಂಸೆಯನ್ನು ಕೂಡ ನೀಡಿದೆ. ಮೊದಲನೇ ಸಾರಿಯಾಗಿ ಕರಿಯರ್ ಗುರು ಅವಾರ್ಡ್ ಅಂತ ಕೂಡ ನನಗೆ 2019 ಆಗಸ್ಟಲ್ಲಿ ಆಮ್ಕ್ಯಾಟ್ನವರು ನೀಡಿದರು. ನಿಮಗೆ ಗೊತ್ತಿರ್ಬೋದು, ಕರಿಯರ್ ಗುರು ವೀಕ್ಷಕರೇ, ನಾವು ಈ ಸಂದರ್ಶನ ಮಾಡುತ್ತಿರ್ತಕ್ಕಂಥ ಕೊಠಡಿಯ ಸುತ್ತ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಲಭಿಸುವಂಥ ಫಲಕಗಳನ್ನ ಇಲ್ಲೆಲ್ಲ ಇಡಲಾಗಿದೆ. ಬಟ್ ನಾವು ಅದನ್ನು ಈಗ ತಕ್ಷಣಕ್ಕೆ ನಾವು ಅವನ್ನೆಲ್ಲ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇದನ್ನು ಹೆಚ್ಚಿನ ಒಂದು ವಿಷಯ ಮತ್ತು ಮಾಹಿತಿ ಖಂಡಿತ ನಮ್ಮ ಸಿಂಗರ್ HSG ಸ್ವಾಮಿ ಯೂಟ್ಯೂಬ್ ಸ್ಟುಡಿಯೋಸ್ ಚಾನಲಲ್ಲಿ ಖಂಡಿತ ಇರುತ್ತೆ. ಅದನ್ನು ತಾವು ಯಾವಾಗ ಬೇಕಾದರೂ ವೀಕ್ಷಣೆಯನ್ನು ಮಾಡಬಹುದು. ಮತ್ತು ನಾನು ಸಂವಾದವನ್ನು ಮುಂದುವರಿಸ್ತೀನಿ. ಸರ್, 2019ರಲ್ಲಿ ನನಗೆ ಕರಿಯರ್ ಗುರು ಅವಾರ್ಡ್ ಆಮ್ಕ್ಯಾಟ್ನವರು ನೀಡಿದ ನಂತರ ಇವನ್ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರತಿಯೊಂದು ಯಾವುದೇ ಏನೇ ಅದೊಂದು ಅಸೆಸ್ಮೆಂಟ್ ಟೂಲ್ ಸರ್. ಆ್ಯಕ್ಚುಲಿ ಆಮ್ಕ್ಯಾಟ್ ಇಟ್ಸ್ ಅನ್ ಆರ್ಗನೈಸೇಷನ್. ಸೊ ಅವ್ರು ಕೂಡ ಏನು ಮಾಡ್ತಾರೆ ಅಂತಂದರೆ ಅಸೆಸ್ಮೆಂಟ್ ಅಂತ ಕಂಡಕ್ಟ್ ಮಾಡ್ತಾರೆ. ಸ್ಟೂಡೆಂಟ್ಸು ಆ ಒಂದು ಅಸೆಸ್ಮೆಂಟಲ್ಲಿ ಏನು ಸ್ಕೋರ್ ಅಂತ ಮಾಡ್ತಾರೋ ಅದನ್ನು ಕಂಪ್ನಿಗಳಿಗೆ ನೀಡ್ತಾರೆ. ಸೊ ಕಂಪ್ನಿಗಳು ಏನು ಮಾಡ್ತಾರೆ, ಅದನ್ನು ಒಂದು ಕಟ್ ಆಫ್ ಅಂತ ಮಾಡಿಕೊಂಡು ಸ್ಟೂಡೆಂಟ್ಸ್ಗಳಿಗೆ ಟೆಕ್ನಿಕಲ್ ಮತ್ತು HR ರೌಂಡಿಗೆ ಕರೀತಾರೆ. ಸೊ ಫಸ್ಟ್ ರೌಂಡ್ ಅಲ್ಲಿ ಇರೋದಿಲ್ಲ. ಇದು ಕರಿಯರ್ ಗುರು ಅವಾರ್ಡ್ ಅಂತ ಬಂದ ನಂತರ ನೆಕ್ಸ್ಟ್ ನನಗೆ ಬೆಸ್ಟ್ ಲೀಡರ್ಶಿಪ್ ಅವಾರ್ಡ್ ರೀಸೆಂಟಾಗಿ ಕೂಡ ಬಂದಿದೆ. ಅದನ್ನು ಫ್ಯೂಯಲ್ ಆರ್ಗನೈಸೇಷನ್, ಪುಣೆ ಬೇಸ್ಡ್ ಕಂಪನಿ. ಫ್ಯೂಯಲ್ ಅಂತಂದರೆ ಫ್ರೆಂಡ್ಸ್ ಯೂನಿಯನ್ ಫಾರ್ ಎನರ್ಜೈಸಿಂಗ್ ಲೈಫ್ಸ್ ಅಂತ. ಅದು ಒಂದು NGO, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅವರು ರೀಸೆಂಟಾಗಿ ಜಸ್ಟ್ ಒಂದು 15 ದಿನಗಳ ಹಿಂದೆ ನನಗೆ ಬೆಸ್ಟ್ ಲೀಡರ್ಶಿಪ್ ಅವಾರ್ಡ್ TPO ಅನ್ನೋ ಥರ ಒಂದು ಅವಾರ್ಡನ್ನು ಕೂಡ ನೀಡಿದೆ. ಅದೇ ಥರ ಮೋಸ್ಟ್ ಅಡ್ಮೈರಬಲ್ TPO ಅವಾರ್ಡ್ ಕೂಡ ಬಂದಿದೆ. ಆ್ಯಂಡ್ ದೆನ್ ನ್ಯಾಷನಲ್ ಎಮಿನೆಂಟ್ ಎಜುಕೇಟರ್ ಅವಾರ್ಡ್ ಕೂಡ ಬಂದಿದೆ. ಹಾಗೆ ಇನ್ಸ್ಪೈರಿಂಗ್ ಪ್ರೊಫೆಸರ್ ಅವಾರ್ಡ್ 2020ಯಲ್ಲಿ. ಆ್ಯಂಡ್ ದೆನ್ ಬೆಸ್ಟ್ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಅವಾರ್ಡ್ 2020. ಆ್ಯಂಡ್ ದೆನ್ ಐಕಾನಿಕ್ ಎಜುಕೇಷನಿಸ್ಟ್ ಅವಾರ್ಡ್. ಸೊ ಇದೆಲ್ಲ ಬಂದಿರತಕ್ಕಂಥದ್ದು ಇದು ನಿಮ್ಮ ಸತತ ಪರಿಶ್ರಮ ಸರ್. ಸತತ ಪರಿಶ್ರಮ ಅನ್ನೋಕ್ಕಿಂತ ಎಲ್ಲರೂ ಕೈ ಜೋಡಿಸಿದಾಗಲೇ ಯಾವುದೇ ಒಂದು ಕೆಲಸ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಹೌದು, ಇದು ಒಂದು ನಾನು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಒಬ್ಬನೇ ಎಲ್ಲರನ್ನೂ ಕೂಡ ಎಲ್ಲ ಕಂಪ್ನಿಗಳನ್ನು ಕರೆಸೋದಕ್ಕಾಗೋದಿಲ್ಲ, ಹಾಗೆ ಎಲ್ಲ ಕ್ಯಾಂಡಿಡೇಟ್ಸ್ನೂ ಕೂಡ ಪ್ಲೇಸ್ ಮಾಡಿಸೋದಕ್ಕಾಗೋದಿಲ್ಲ. ಇದರಲ್ಲಿ ಮುಖ್ಯವಾಗಿ ನಮ್ಮ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ಸ್ ಅವರ ಎಫರ್ಟ್ ಕೂಡ ಇರ್ತದೆ. ಹಾಗೆ ಆಯಾ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರುಗಳದ್ದು ಎಫರ್ಟ್ ಕೂಡ ಇರ್ತದೆ. ಹಾಗೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ Y ವಿಜಯಕುಮಾರ್ ಅವ್ರ ಸಪೋರ್ಟ್ ಕೂಡ ಇರುತ್ತದೆ. ಇದಕ್ಕೆಲ್ಲದಕ್ಕೂ ಕೂಡ ಮ್ಯಾನೇಜ್ಮೆಂಟ್ ಸಪೋರ್ಟ್ ಕೂಡ ಇದ್ದೇ ಇರ್ತದೆ. ಸೊ ಹಾಗಾಗಿ
ಇವ್ರುಗಳ ಎಲ್ಲ ಒಂದು ಸಪೋರ್ಟ್ನಿಂದನೇ ಇದು ಆಗಿರ್ತಕ್ಕಂಥದ್ದು ಅಂತ ನಾನು ಅಷ್ಟನ್ನಂತೂ ನಾನು ಹೇಳಬಲ್ಲೆ ಸರ್. ಅಭಿನಂದನೆಗಳು ಕಟ್ಟಿಮನಿಯವರೇ. ತಾವು ಅತ್ಯಂತ ಪ್ರಶಂಸನೀಯ ಪ್ರಶಸ್ತಿ ಪತ್ರಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ರಿ. ಉದ್ಯೋಗಾಕಾಂಕ್ಷಿ ವಿದ್ಯಾರ್ಥಿಗಳಿಗೆ ಒಂದು ಪೂರ್ವ ತಯಾರಿ ಬಗ್ಗೆ ತಮ್ಮೊಂದಷ್ಟು ಒಳ್ಳೆಯ ಮಾತುಗಳು. ವಿದ್ಯಾರ್ಥಿಗಳು ಎಲ್ಲ ಥರದಾದಂತಹ ನಾಲೆಡ್ಜನ್ನು ಅವರು ಬೆಳೆಸ್ಕೊಂಡಿದ್ದೇ ಆದೆ ಅಂತಂದರೆ ಅವರು ಯಾವುದೇ ಕಂಪ್ನಿ ಇಂಟರ್ವ್ಯೂವನ್ನು ಕ್ರ್ಯಾಕ್ ಮಾಡ್ಬೋದು. ಬಟ್ ಅದನ್ನು ಮಾಡಬೇಕು ಹಾಗೆ ಅಂತಂದರೆ ಮುಖ್ಯವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ಲಾಜಿಕಲ್ ರೀಸ್ನಿಂಗ್, ಕ್ರಿಟಿಕಲ್ ಥಿಂಕಿಂಗ್, ವರ್ಬಲ್ ಆ್ಯಂಡ್ ದೆನ್ ನಾನ್ ವರ್ಬಲ್. ಇದಿಷ್ಟನ್ನು ಕೂಡ ಅವರು ರೆಗ್ಯುಲರಾಗಿ ಅಟ್ಲೀಸ್ಟ್ 2 hours ಎ ಡೇ, ಸೊ ಪ್ರತಿದಿನ 2 ಗಂಟೆಗಳ ಕಾಲ ಅವರು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ದೇ ವಿಲ್ ಬಿಕಮ್ ದ ಮಾಸ್ಟರ್ ಇನ್ ಕ್ರ್ಯಾಕಿಂಗ್ ಎನಿ ಆಫ್ ದ ಫಸ್ಟ್ ರೌಂಡ್ ಇಂಟರ್ವ್ಯೂ ಪ್ರೋಸೆಸ್. ಅದಾದ ನಂತರ ಟೆಕ್ನಿಕಲ್ ನಾಲೆಜನ್ನು ಅವ್ರು ಇಂಪ್ರೂವ್ ಮಾಡ್ಕೋಬೇಕು. ಹಾಗೆ ಅಂದರೆ ಅವರು ಈ ಹಿಂದೆ ಓದಿರ್ತಕ್ಕಂತಹ ಸಬ್ಜೆಕ್ಟ್ಗಳು ಅಂದರೆ 1ನೇ ವರ್ಷ, 2ನೇ ವರ್ಷ ಮತ್ತು 3ನೇ ವರ್ಷದಲ್ಲಿ ಓದಿರ್ತಕ್ಕಂತಹ ಟೆಕ್ನಿಕಲ್ ಸಬ್ಜೆಕ್ಟ್ಸನ್ನು ಅವ್ರುಗಳು ಐಡೆಂಟಿಫೈ ಮಾಡ್ಕೋಬೇಕು ಸರ್. ಅಲ್ಲಿ 1ನೇ ವರ್ಷದಲ್ಲಿ ಯಾವ್ಯಾವ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, 2ನೇ ವರ್ಷದಲ್ಲಿ ಯಾವುದು, 3ನೇ ವರ್ಷದಲ್ಲಿ ಯಾವುದು, ಅವುಗಳು ಬೇಸಿಕ್ಸ್ ಮಾತ್ರ ಅವ್ರು ನೋಡಿಕೊಂಡ್ರೂ ಕೂಡ ಸಾಕು. ಅದರಲ್ಲೂ ಕೂಡ CS, IS, EC, ಎಲೆಕ್ಟ್ರಿಕಲ್ ಇವೇನೋ ಸರ್ಕ್ಯೂಟ್ ಬ್ರಾಂಚ್ ಸ್ಟೂಡೆಂಟ್ಸ್ ಅಂತ ಏನು ಬರ್ತಾರೋ ಅವ್ರಿಗೂ ಕೂಡ ಪ್ರೋಗ್ರಾಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ C ಪ್ರೋಗ್ರಾಮ್ ಈಸ್ ದಿ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಾರ್ ಆಲ್ ಅದರ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಹಾಗಾಗಿ C ಪ್ರೋಗ್ರಾಮಿಂಗ್ ಬೇಸಿಕ್ಸನ್ನು ಅವರು ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಾಗೆ ಎಲ್ಲ ಅವರು ಪ್ರೀವಿಯಸ್ ಸೆಮಿಸ್ಟ್ರಲ್ಲಿ ಓದಿರ್ತಕ್ಕಂತಹ ಸಬ್ಜೆಕ್ಟ್ಗಳ ಬಗ್ಗೆ ನಾಲೆಡ್ಜನ್ನು ಕೂಡ ಅವರು ಗೇನ್ ಮಾಡ್ಕೊಂಡಿರಬೇಕು. ಇದು ಟೆಕ್ನಿಕಲ್ ಪಾರ್ಟ್ ಆಯಿತು. ಇನ್ನು HR ಪಾರ್ಟ್ ಅಂತ ಬಂದರೆ HR ಪಾರ್ಟಲ್ಲಿ ಅವರು ಒಂದು ಕಾನ್ಫಿಡೆನ್ಸನ್ನು ತೋರಿಸಿದರೆ ಆಯಿತು ಸರ್. ಅಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ ಬರ್ತದೆ. ಏನು ಅಂತಂದರೆ ಹೈ ಕಾಂಟ್ಯಾಕ್ಟ್ ಅಂತ ಇರ್ಬೋದು, ವಾಯ್ಸ್ ವೇರಿಯೇಷನ್ ಇರ್ಬೋದು, ಅಥವಾ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಆ್ಯಕ್ಷನ್ ಇರ್ಬೋದು. ಸೊ ಇವುಗಳ ಪ್ಯಾರಾಮೀಟರ್ಗಳಿಗೆ ಕಡೆ ಅವರು ಕಾನ್ಸಂಟ್ರೇಟ್ ಮಾಡಿದ್ದೇ ಆದರೆ ಸೊ ಇಷ್ಟನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ಅವರು HR ಕೇಳ್ತಕ್ಕಂಥ ಕ್ವಶನ್ಸ್ ಏನಿರ್ತದೋ ಅದಕ್ಕೆ ಆನ್ಸರನ್ನು ಕೊಡೋ ರೀತಿಯಲ್ಲಿ ಅವರು ಕಾನ್ಫಿಡೆಂಟಾಗಿ ಅವರು ಮಾಡಿದ್ದೇ ಆದರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಸರ್. ಅದೇನೋ ನಿಜ, ಅದು ಏನೋ ಕರೆಕ್ಟ್ ಸರ್. ನಮ್ಮ ವಸ್ತುನಿಷ್ಠ ಅಂದರೆ ತುಂಬ ಸ್ಪೆಸಿಫಿಕ್ ಕೋರ್ಸ್ ರಿಲೇಟೆಡ್ನ ಟ್ರೈನಿಂಗ್ ಕೊಡೋದ್ರ ಜೊತೆಯಲ್ಲಿ ನಿಮ್ಮ ಉದ್ಯೋಗ ಮತ್ತು ತರಬೇತಿಯ ವಿಭಾಗದಿಂದ ಏನೆಲ್ಲ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಹುಡುಗರಿಗೆ ಗೇಟ್ ಎಕ್ಸಾಮ್ ಆಗಿರ್ಬೋದು, ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಆಗಿರ್ಬೋದು, IAS ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಈ ರೀತಿ ಯಾವುದಕ್ಕಾದರೂ ತರಬೇತಿಯನ್ನು ತಮ್ಮಲ್ಲಿ ನೀಡ್ತೀರಾ? ಸರ್ ಆ್ಯಕ್ಚುಲಿ ನಮ್ಮ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ನಮ್ಮ ಕಡೆಯಿಂದ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಎಲ್ಲ ಕೊಡ್ತಾ ಇದೆ. ಸೊ ಹಾಗೆ ಸಂಸ್ಥೆ ಕಡೆಯಿಂದ ಬರೀ ಪ್ಲೇಸ್ಮೆಂಟ್ ಅಂತ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅವರ ಒಂದು ಹೈಯರ್ ಸ್ಟಡೀಸ್ಗೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅವರ ಒಂದು ಹೈಯರ್ ಸ್ಟಡೀಸಿಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ನಾಲೆಡ್ಜನ್ನು ಕೊಡೋದಕ್ಕೆ ಹಾಗೆ ಅಂತಲೇ ಕೆಲವೊಂದು ಸಂಸ್ಥೆಗಳ ಜೊತೆಗೆ ನಾವು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ. ಮಾನ್ಯ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ಕರಿಯರ್ ಲ್ಯಾಬ್ಸ್ ಇರ್ಬೋದು, ಬೈಜೂಸ್ ಇರ್ಬೋದು. ದೇ ಆರ್ ಆಲ್ ಗುಡ್ ಇನ್ ಟ್ರೈನಿಂಗ್ ದ ಸ್ಟೂಡೆಂಟ್ಸ್ ಆನ್ ದ ಎಂಟ್ರೆನ್ಸ್ ಎಕ್ಸಾಮ್ಸ್ ಫಾರ್ ಹೈಯರ್ ಎಕ್ಸಾಮಿನೇಷನ್ಸ್ ಅಥವಾ ಹೈಯರ್ ಸ್ಟಡೀಸ್. ಇದು ಒಂದು. ಎರಡನೇದು ಎಂಟ್ರಪ್ರಿನರ್ ಆಗಿ ಮಾಡಬೇಕು ಹಾಗೆ ಅಂತಕ್ಕಂಥದ್ದು ಇನ್ನೊಂದು ಉದ್ದೇಶ. ಯಾಕಂದರೆ ಎಲ್ಲರಿಗೂ ಕೂಡ ನಾವು ಪ್ಲೇಸ್ಮೆಂಟ್ ಅಂತ ಅನ್ನೋಕ್ಕಿಂತ ಅದರಲ್ಲಿ ಕೆಲವೊಬ್ಬರು ತಾವು ಎಂಟ್ರಪ್ರಿನರ್ ಆಗಬೇಕು ಅಂತಕ್ಕಂಥದ್ದು ಆಸೆ ಇರ್ತದೆ. ಹೌದು. ಅಂದರೆ ಇಲ್ಲಿ ನಾವು ಪ್ರತಿ ಸರಿ ಕೂಡ ನೀವು ಜಾಬ್ ಸೀಕರ್ಸ್ ಆಗಿ ಅಂತ ಎಲ್ಲರಿಗೂ ಕೂಡ ಹೇಳೋಕ್ಕಾಗಲ್ಲ ಸರ್. ಕೆಲವೊಬ್ರು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರುಗಳು ನಾಲೆಡ್ಜ್ ಇರ್ತದೆ, ಅವ್ರುಗಳು ಎಂಟ್ರಪ್ರಿನರ್ ಆಗೋದಕ್ಕೂ ಕೂಡ ಬಯಸ್ತಾರೆ. ಸೊ ಇನ್ಸ್ಟೆಡ್ ಆಫ್ ಜಾಬ್ ಸೀಕರ್ಸ್ such people they go for job providers. ಸೊ ಹಾಗಾಗಿ ಅಂಥ ವಿದ್ಯಾರ್ಥಿಗಳನ್ನು ಕೂಡ ನಾವು ಈ ಸರಿ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಅವರಿಗೆ EDP ಪ್ರೋಗ್ರಾಮ್ಸ್ ಎಲ್ಲ ನಾವು ಕಂಡಕ್ಟ್ ಮಾಡಬೇಕು. ಹಾಗೆ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ಅವರಿಗೆ ಕೆಲವೊಂದು ಟಾಕ್ಸ್ ಎಲ್ಲ ನಾವು ಕೊಡಿಸ್ತಾ ಇದ್ದೀವಿ, ಕೆಲವೊಂದು ತರಬೇತಿಗಳನ್ನು ಕೂಡ ನಾವು ಕೊಡಿಸ್ತಾ ಇದ್ದೀವಿ. ಅದು ಅಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆ ಯಾರ್ಯಾರಿಗೆ ಸ್ಟೂಡೆಂಟ್ಸಿಗೆ ಇಂಟ್ರೆಸ್ಟ್ ಇದನ್ನೋ
ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಹಾಗೆ ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿಗೆ ಕೆಲವೊಂದು ಆರ್ಗನೈಸೇಷನ್ಸ್ ಜೊತೆಗೂ ಕೂಡ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ರೀಸೆಂಟಾಗಿ ಒಂದು ಕಾಪರ್ ಏಷ್ ಅಂತ ದಾವಣಗೆರೆ ಕಂಪ್ನಿನೇ, ಅವ್ರ ಜೊತೆಗೂ ಕೂಡ ನಾವು ಈಗ ಏನೋ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಹಾಗೆ ಎಜುಕ್ಯಾಡ್ ಅಂತ ಒಂದು ಸಂಸ್ಥೆ ಇದೆ, ಅದ್ರ ಜೊತೆನೂ ಕೂಡ ನಾವು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಹೀಗೆ ಅಂದರೆ ಒಬ್ಬ ಸ್ಟೂಡೆಂಟು ನಮ್ಮ ಕಾಲೇಜಿಗೆ ಅಂತ ಜಾಯ್ನ್ ಅಂತ ಆದ ನಂತರ, GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಮ್ಮ ಸಂಸ್ಥೆಗೆ ಜಾಯ್ನ್ ಅಂತ ಆದ ನಂತರ ಅವನು ಐದರ್ ಹಿ ಕೆನ್ ಬಿಕಮ್ ದ ಜಾಬ್ ಸೀಕರ್, ಅಂದರೆ ಪ್ಲೇಸ್ಮೆಂಟಿಗೆ ಅವನು ರಿಜಿಸ್ಟರ್ ಮಾಡ್ಬೋದು. ಅವನಿಗೆ ಪ್ಲೇಸ್ಮೆಂಟಿಗೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಅಂತಂದರೆ ಹಿ ಕ್ಯಾನ್ ಗೋ ಫಾರ್ ಬಿಕಮಿಂಗ್ ಜಾಬ್ ಪ್ರೊವೈಡರ್, ಅಂದರೆ ಎಂಟ್ರಪ್ರಿನರ್ ಆಗಿ ಅವನು ತಯಾರಿ ಮಾಡ್ಕೋಬೋದು. ಸೊ ಅಥವಾ ಅವನು ಕಾಂಪಿಟೇಟಿವ್ ಎಕ್ಸಾಮ್ಸಿಗಾದರೂ ತಯಾರಿ ಮಾಡ್ಕೋಬೋದು. ಆ ಒಂದು ನಿಟ್ಟಿನಲ್ಲೂ ಕೂಡ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ. ಅಥವಾ ಹೈಯರ್ ಸ್ಟಡೀಸ್ ಆಫ್ಟರ್ ದೇರ್ ಗ್ರ್ಯಾಜುಯೇಷನ್ಸ್ ಅವರು ಹೈಯರ್ ಸ್ಟಡೀಸ್ಗೂ ಕೂಡ ಹೋಗ್ಬೋದು. ಸೊ ಹೀಗೆ ನಾವು 4 ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ಅವರು 5th ಸೆಮಿಸ್ಟ್ರಿಗೆ ಬರ್ತಿದ್ದಂಕ್ಲೇ ನಾವು ಏನು ಮಾಡ್ತೀವಿ ಅಂತಂದರೆ ಸೆಕ್ಷನ್ಸ್ ವೈಸ್ ಮಾಡ್ಕೊಂಡ್ಬಿಟ್ಟು ಅವ್ರ ಇಂಟ್ರೆಸ್ಟ್ನ ತೊಗೊಂಡ್ಬಿಡ್ತೀವಿ ಸರ್. ಪ್ಲೇಸ್ಮೆಂಟಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಎಂಟ್ರಪ್ರಿನರ್ ಆಗೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಹೈಯರ್ ಸ್ಟಡೀಸಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಹೈಯರ್ ಸ್ಟಡೀಸಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ನಾವು ತೊಗೊಂಡಿದ್ದೀವಿ. ಸೊ ಈ ಥರ ಸೆಕ್ಷನ್ಸ್ಗಳನ್ನು ಮಾಡಿಕೊಂಡು ಆಯಾ ಸೆಕ್ಷನ್ಸ್ಗಳನ್ನು ನಾವು ಆಯಾ ಒಂದು ಚೀಫ್ ಕೋಆರ್ಡಿನೇಟ್ರಿಗೆಲ್ಲ ನಾವು ಫಾರ್ವರ್ಡ್ ಮಾಡಿದ್ವಿ. ಹಾಗಾಗಿ ಆ ನಿಟ್ಟಿನಲ್ಲಿ ಯಾರ್ಯಾರು ಯಾವ್ಯಾವ ಸೆಕ್ಷನ್ಸಿಗೆ ರಿಜಿಸ್ಟರ್ ಅಂತ ಮಾಡಿರ್ತಾರೋ ಸೊ ಅವ್ರುಗಳನ್ನು ಆ ಒಂದು ವಿಭಾಗದಲ್ಲಿ ಅವ್ರಿಗೆ ತರಬೇತಿಯನ್ನು ನೀಡಿ ಅವ್ರನ್ನ ಒಂದು ಉನ್ನತ ಒಂದು ಹುದ್ದೆಕ್ಕಾಗಿರ್ಬೋದು ಅಥವಾ ವ್ಯಾಸಂಗಕ್ಕಾಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ತಯಾರಿ ನಾವು ಮಾಡ್ತಾ ಇದ್ದೀವಿ ಸರ್. ನಡೀತಾ ಇದೆ ಅದೆಲ್ಲ. ಪ್ರೊಫೆಸರ್ TR ಕಟ್ಟಿಮನಿಯವರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಮುಂದೆ ತಾವು ಯೋಜಿಸಿಕೊಂಡಿರುವ ಎಲ್ಲ ಉದ್ದೇಶಗಳು ಈಡೇರಲಿ, ಅದರಲ್ಲಿ ನೀವು ಯಶಸ್ಸನ್ನು ಕಾಣಲಿ ಅಂತ ನಾವು ನಮ್ಮ ಯೂಟ್ಯೂಬ್ ವೀಕ್ಷಕರ ಪರವಾಗಿ ಮತ್ತು ಫೇಸ್ಬುಕ್ ಆನ್ಲೈನ್ ಲೈವ್ ವೀಕ್ಷಕರ ಪರವಾಗಿ ನಾವು ತಮಗೆ ಆಶಿಸ್ತೀವಿ. ತುಂಬ ಹೃದಯದಿಂದ ತಮಗೆ ಆಶಿಸ್ತೀವಿ. ಕಾರ್ಯಕ್ರಮದ ದೇಯೋದೇಶದಂತೆ ಕಟ್ಟ ಕಡೆಯ ಒಳ್ಳೆಯ ಮಾತು. ಒಳ್ಳೆಯ ಮಾತು ಅಂತ ಹೇಳಬೇಕು ಅಂತಂದರೆ, ಯಾರೇ ಆಗಲಿ ಹಾರ್ಡ್ ವರ್ಕ್ ಅಂತ ಮಾಡಿದ್ರೆ ಅಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ ಸರ್. ಹಾಗಾಗಿ ಒಂದು ಸ್ಟೇಟ್ಮೆಂಟ್ ಇದೆ. ಏನು ಸ್ಟೇಟ್ಮೆಂಟು ಅಂತಂದರೆ, ಆ ಸ್ಟೇಟ್ಮೆಂಟು ಹೇಳುತ್ತೆ, ಹಾರ್ಡ್ ವರ್ಕ್ ಆಗಲಿ, ಸ್ಕಿಲ್ಫುಲ್ ಎಕ್ಸಿಕ್ಯೂಷನ್ ಅಂತ ಆಗಲಿ, ಅಥವಾ ಏನಂತ ಹೇಳ್ತೀವಿ ಎಫರ್ಟ್ ಅಂತ ನಾವೇನು ಹೇಳ್ತೀವೋ ಅವುಗಳನ್ನ ಮಾಡಿದ್ರೆ, ಪರಿಶ್ರಮ, ಶ್ರದ್ಧೆ, ಇವುಗಳನ್ನು ಹಾಕಿದ್ದೇ ಆದರೆ ಸಕ್ಸಸ್ ಬಂದೇ ಬರುತ್ತೆ. ಸೊ ಸಕ್ಸಸ್ ಇಟ್ ಈಸ್ ನಾಟ್ ಆನ್ ಆಕ್ಸಿಡೆಂಟ್, ಅದು ಹಾಗೆ ಬರ್ತಕ್ಕಂಥದ್ದಲ್ಲ ಆಕ್ಸಿಡೆಂಟ್ ಆಗಿ. ಸೊ ಸಕ್ಸಸ್ ಇಟ್ ಈಸ್ ನಾಟ್ ಆನ್ ಆಕ್ಸಿಡೆಂಟ್, ಇಟ್ ಶುಡ್ ಬಿ ಅಕ್ವೈರ್ಡ್. It is always the result of high intention, sincere effort, hard work and then finally the skillful execution. ಇವುಗಳನ್ನು ಮಾಡಿದ್ದೇ ಆದ ಅಂತಂದರೆ ಡೆಫಿನೆಟ್ಲಿ ಯು ವಿಲ್ ಬಿ ದಿ ಸಕ್ಸಸ್ಫುಲ್ ಪರ್ಸನ್. ಆ್ಯಂಡ್ ನಾನು ಯಾವಾಗಲೇ ಆಗಲಿ ನನ್ನ ಸ್ಟೂಡೆಂಟ್ಸ್ನ ನಾನು ಅಡ್ರೆಸ್ ಮಾಡಬೇಕಾದ್ರೆ ಐ ಯೂಸ್ ಟು ಟೆಲ್ ಒನ್ ಸ್ಟೇಟ್ಮೆಂಟ್ ಸರ್. ಅದು ಯಾವುದು ಅಂತಂದರೆ ಅದು ಒಂದು ಫೇಮಸ್ ಕೋಟ್ ಕೂಡ ಹೌದು ಇಂಗ್ಲೀಷ್ನಲ್ಲಿ. ಜಸ್ಟ್ ಯು ಸಿ ಬ್ಯಾಕ್ ಯು ಗೆಟ್ ದಿ ಎಕ್ಸ್ಪೀರಿಯನ್ಸ್, just you see forward you get the hopes, just you look around you get the reality, just you look inside you will get the confidence. So once you get that confidence ultimately you will become the winner. ಅಂದರೆ ಪಾಸ್ಟ್ ಹಿಂದೆ ನಡೆದಿರ್ತಕ್ಕಂಥದ್ದು ಒಂದು ನಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು, ಹಾಗೆ ಆ ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ಮುಂದೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡಬೇಕು, ಅವುಗಳ ಬಗ್ಗೆ ಪ್ಲ್ಯಾನ್ ಮಾಡಬೇಕು. ಹಾಗೆ ಪ್ರೆಸೆಂಟ್ ರಿಯಾಲಿಟಿನೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಈ 3 ಪ್ಯಾರಾಮೀಟರ್ನ ಇಟ್ಕೊಂಡ್ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಮುಖಾಂತರ ನಾವು ಆ ಒಂದು ಪ್ರೋಗ್ರಾಮ್ ಅಥವಾ ಈವೆಂಟನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಎಕ್ಸಿಕ್ಯೂಟ್ ಮಾಡಿದ್ದೇ ಆಯಿತು ಅಂತಂದರೆ ಆ ಒಂದು ಸಕ್ಸಸ್ ಇದ್ದೇ ಇರುತ್ತೆ ಸರ್. ಸೊ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ತೇಜಸ್ವಿ ಕಟ್ಟಿಮನಿಯವರೇ. ಇಷ್ಟು ಹೊತ್ತಿನವರೆಗೆ ನಮ್ಮ ಈ ಸಾಧಕರೊಂದಿಗೆ ಒಂದಷ್ಟು ಒಳ್ಳೆಯ ಮಾತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ಯಶಸ್ಸಿನ ಕಥೆಯನ್ನು ಹಾಗೂ ಪರಿಶ್ರಮವನ್ನು ನಮ್ಮ ವೀಕ್ಷಕರ ಜೊತೆ ತಾವು ಹಂಚಿಕೊಂಡಿದ್ದೀರಿ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭ ಮಾಡುವಲ್ಲಿ ತಮ್ಮ ಪಾಲು ಖಂಡಿತ ಇದೆ ಅಂತ ಹೇಳ್ತಾ
ಈ ಕಾರ್ಯಕ್ರಮದ ಅಂತಿಮಕ್ಕೆ ನಾವು ಬಂದಿದ್ದೀವಿ. ಮತ್ತೊಮ್ಮೆ ತಮಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್ ಸರ್. ಹಾಗೆ ನನ್ನ ಎಲ್ಲ ಫೇಸ್ಬುಕ್ ವೀಕ್ಷಕರಿಗೂ ಹಾಗೂ ಯೂಟ್ಯೂಬ್ ವೀಕ್ಷಕರಿಗೂ ಕೂಡ ನನ್ನ ಅನಂತ ವಂದನೆಗಳು. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಾವು ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರ ಈ ಸಂವಾದದ ನಂತರ ಮತ್ತೆ ಮುಂದಿನ ವಾರ ಮತ್ತೆ ಭಾನುವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ, ಮತ್ತೆ ಸಿಗೋಣ, ಮತ್ತೆ ಮಾತನಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ಈ ಕಾರ್ಯಕ್ರಮವನ್ನು, ಈ ಲೈವ್ ಕಾರ್ಯಕ್ರಮವನ್ನು ನೋಡಿದ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಸುರಕ್ಷಿತವಾಗಿರಿ ಮತ್ತು ಸಂತೋಷವಾಗಿರಿ. ಥ್ಯಾಂಕ್ ಯು ವೆರಿ ಮಚ್.